ಓಂ ಮುದ್ದು ರಾಮ ಮಂಜರಿ. ನಾವೀಗ 16ನೇ ಪ್ರಕರಣ ನೋಡ್ತಾ ಇದ್ದೇವೆ. ಭುವನ ಭಾಗ್ಯವೋ ಕಾವ್ಯ. ಭುವನ ಭಾಗ್ಯವೋ ಕಾವ್ಯ. ಇದು 53ನೇ ದಿವಸದ ಸಾಹಿತ್ಯ ಸತ್ಸಂಗ. ನೋಡ್ರಿ, ಕೆಲವು ಮಹನೀಯರಿಗೆ ಭಾಷಣ ಮಾಡೋದು ಅದ್ಭುತವಾದಂಥ ವರದಾನ. ಆ ಕುರಿತು ಇಲ್ಲೊಂದು ಚೌಪದಿ ಇದೆ, 922. ಯಾರ ನಾಲಿಗೆ ಮೇಲೆ ಸರಸ್ವತಿಯ ನರ್ತನವೋ ಅವರಿಂದ ಶ್ರವಣ ಸುಖ ಭಾವ ಸಂಸ್ಪರ್ಶ. ಮರೆತಾಗ ನೇರ ನುಡಿ ತಲೆ ಹಾಕುವುದು ಸೋಗು. ವಾಗ್ದೇವಿ ವರವಾಣಿ ಮುದ್ದು ರಾಮ. ವಾಗ್ದೇವಿ ವರವಾಣಿ ಮುದ್ದು ರಾಮ. ಅಬ್ಬ ಅಲ್ಲ, ನಾನು ಒಬ್ಬರು ಭಾಷಣ ಕೇಳ್ತೇವೆ. ಯಾರು? ಕನ್ನಡ ಸಾಹಿತ್ಯದ ಕಾದಂಬರಿ ಸಾರ್ವಭೌಮ, ಅದ್ಭುತ ಕನ್ನಡದ ಅಭಿಮಾನಿ ನ ಕೃಷ್ಣರಾಯರು. ಅವರು ಹುಬ್ಬಳ್ಳಿಗೆ ಬಂದಿದ್ದರು. ಒಮ್ಮೆ ಭಾಷಣ ಇತ್ತು ಅವ್ರದ್ದು. ಹುಬ್ಬಳ್ಳಿ ಮುನ್ಸಿಪಾಲ್ಟಿ ಅಟ್ಟದ ಮೇಲೆ ಭಾಷಣ ಇತ್ತು. ನಾನು 14-15 ವರ್ಷವಾಗಿದ್ದೆ. ಹೋದೆ. ರಾತ್ರಿ 8 ಗಂಟೆಗೆ ಭಾಷಣ ಏರ್ಪಾಟಾಗಿತ್ತು. ಹಬ್ಬ ಹಾಲ್ ಫುಲ್ ಆಗಿಬಿಟ್ಟಿತ್ತು. ಆದರೆ ಅನೇಕರು ವೇಳೆಗೆ ಸರಿಯಾಗಿ ಬರಲಿಕ್ಕಾಗಲಿಲ್ಲ. ಎಲ್ಲೋ ಬಾಗಲಕೋಟೋ ಬಿಜಾಪುರಕ್ಕೋ ಎಲ್ಲೋ ಹೋಗಿಬಿಟ್ಟಿದ್ರು. ಅಲ್ಲಿ ಬರಬೇಕಾಗಿತ್ತು. ಆದರೂ ಜನ ಕಾಯ್ದರು, ಒಬ್ಬರೂ ಹೋಗಲಿಲ್ಲ. 9:30 ಸುಮಾರು 9:45 ಗಂಟೆಗೆ ಅನೇಕರು ಬಂದು ನೇರವಾಗಿ ಭಾಷಣಕ್ಕೆ ಪ್ರಾರಂಭ ಮಾಡಿದರು. ಅವರ ಜನರ ಕ್ಷಮೆಯನ್ನು ಕೇಳ್ಕೊತಾ ಅವರು ಮಾತನಾಡಿದ ಓಘ ಅಬ್ಬ, ನನಗನ್ನಿಸ್ತದ ನಾನು ನಡುಗ್ತಾ ಇದ್ವಿ. ಆ ವಾಗ್ದೇವಿ ವರವಾಣಿಯನ್ನು ಅವರಿಗೆ ಸಿದ್ಧಿಸಿತ್ತು. ಅದ್ಭುತವಾದಂಥ ವಾಗ್ಝರಿ. ಆಮೇಲೆ ಮುಂದೆ ಹೋಗೋಣ. ಅಕ್ಕಿಯೊಂದನೆ ಬಳಸಿ ಎಷ್ಟು ಬಗೆ ಅಡುಗೆ, ಒಂದೇ ಮನದಿಂದೆಷ್ಟು ಅಪರಿಮಿತ ಭಾವ. ಬೀಜವೊಂದನೆಷ್ಟು ಸಾವಿರ ಹಣ್ಣು, ಕಾವ್ಯ ಅಕ್ಷರದಿಂದ ಮುದ್ದು ರಾಮ. ಅಲ್ಲ, ಅದ್ಭುತವಾದ ಅಕ್ಷರದ ಒಂದು ಶಕ್ತಿ ಭಾಳ ದೊಡ್ಡದು ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ನನಗೆ ನೆನಪಾಗೋದು ನಮ್ಮ ಕವಿ ನಾಗರಸನ ಕನ್ನಡ ಭಗವದ್ಗೀತೆ. ನಾನು ಅಕಸ್ಮಾತ್ ನನಗೆ ಸುಮಾರು ಒಂದು 8 ವರ್ಷದ ಕೆಳಗೆ 10 ವರ್ಷದ ಕೆಳಗೆ ಅದು ಕಣ್ಣಿಗೆ ಬಿತ್ತು. ವಿವಿಧ ಕರ್ನಾಟಕ ವಿಶ್ವವಿದ್ಯಾಲಯದ ಶ್ರೀ SS ಕೋತೀನಂತಹ ಅಲ್ಲೇ ಮಹನೀಯರು, ಪ್ರೊಫೆಸರ್, ರೀಡರ್, ಅವರನ್ನು ಶಾಸ್ತ್ರೀಯ ಪರಿಷ್ಕರಣ ಮಾಡಿದಂಥ ಗ್ರಂಥವನ್ನು ಸನ್ಮಾನ್ಯ ಶ್ರೀ ಕಲಬುರ್ಗಿಯವರು ಬಹಳೊಂದು ಉತ್ಸಾಹ ತುಂಬಿ ಅದನ್ನು ಪ್ರಕಟ ಮಾಡಿಸಿಬಿಟ್ರು. ಕನ್ನಡ ಭಗವದ್ಗೀತೆ, ಅದು ಭಾಮಿನಿ ಷಟ್ಪದಿಯಲ್ಲಿ. ಶ್ಲೋಕಕ್ಕೆ ಒಂದು ಭಾಮಿನಿ ಷಟ್ಪದಿ. ಅದ್ಭುತ. ನಾ ಕೇವಲ ಪೀಠಿಕೆಯ 5ನೇ ಪದ್ಯವನ್ನು ಓದ್ತೆ ನೋಡಿ. ಪಾದದೊಳು 14 ಮಾತ್ರೆಯೊಳಾದುದೀ ಭಾಮಿನಿಯ ಷಟ್ಪದಿ, ಪಾದದೆರಡನೆಯ ಅಕ್ಕರವೇ ಪದದ ಪ್ರಾಸವೆನಿಸುವುದು. ಈ ಧರೆಯೊಳಿ ಗೀತೆಯರ್ಥವ ನೈದೇ ಪದಕ್ಕೊಂದೊಂದು ಗ್ರಂಥವ, ಸಾಧಕರು ತಿಳಿವಂತೆ ಕನ್ನಡದಿಂದ ರಚಿಸಿದೆನು. ಅದ್ಭುತ ಅಲ್ಲ. ನಾವು ಶ್ರೀ ಕಲಬುರ್ಗಿ ಅವರಿಗೆ, ಆ ಶ್ರೀ ಕೋತೀನವರಿಗೆ ನಮಸ್ಕಾರ ಮಾಡಬೇಕು. ಅದ್ಭುತವಾದಂಥ ಇದು ಹೆಂಗದ ನೋಡಿ ಅದು. ಆಮೇಲೆ ಮತ್ತೆ ನಾವು ಮುಂದೆ ಹೋಗುವ. ಈಗ ಸುಳ್ನುಡಿ, ಈ ಸೂಕ್ತಿಗಳ ಬಗ್ಗೆ ಒಂದು ಅದ್ಭುತವಾದ ಚೌಪದಿ ಇದೆ ಇಲ್ಲಿ. ಎಂದೋ ಓದಿದ ಸೂಕ್ತಿ ಮತ್ತೆ ನೆನಪಾಗುತ್ತಾ, ಕೈ ಹಿಡಿದು ನಡೆಸುವುದು ಕಷ್ಟಗಳಿಗೆಯಲಿ. ದಾರಿದೀಪದ ತೆರದಿ ನಮ್ಮನುದ್ಧರಿಸುವುದು, ಹಿರಿದು ಸುಳ್ನುಡಿ ಗರಿಮೆ ಮುದ್ದು ರಾಮ. ಸೂಕ್ತಿ, ಸುಳ್ನುಡಿ, ಗಾದೆ ಮಾತು ಇವೆಲ್ಲ ಅದ್ಭುತ.
ಅವು ಒಂದೊಂದು ಎಷ್ಟೊಂದು ಪ್ರಭಾವ ಬೀಳ್ತಾವೆ ಅಂದ್ರೆ ಮನಸ್ಸಿಗೆ ನಾಟಿ ಬಿಡ್ತಾವೆ. ಉದಾಹರಣೆಗೆ ಒಂದೇ ಹೇಳ್ತೇನೆ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಎಷ್ಟು ಸರಳವಾದಂಥ ಒಂದು ಸುಳ್ನುಡಿ ಅಂತೀರೋ, ಗಾದಿ ಮಾತು ಅಂತೀರೋ, ಏನಂತೀರೋ, ಹೀಗೆ ಒಂದು ಅದ್ಭುತವಾದ ಗಾದಿ ಮಾತಿದು. ಆಮೇಲೆ ಇವು ಯಾವಾದರೂ ಅದ್ಭುತವಾದ ಕಾವ್ಯಕೃತಿಗಳು ಅವು ಇಲ್ಲದಂಗೆ ಆಗೋದಿಲ್ಲ, ಅಂದರೆ ಅವು ನಾಶ ಆಗೋದಿಲ್ಲ, ಅವು ಉಳಿದೇ ಇಟ್ಟಿರ್ತಾವೆ, ಎಲ್ಲರೂ ಇರ್ತಾವೆ. 1,000 ವರ್ಷ ಹೇಗೆ ಉರುಳಿದರೇನು, ಜೀವಿಸಿಲ್ಲವೇ ಎಂದು ಪಂಪನಮ್ಮೊಡನೆ. ಆಹಾ ಆಹಾ, ರಸಿಕರೆಲ್ಲರಿಗವನೇ ಜೀವಂತ ಆರಾಧ್ಯ. ಇನ್ನು ಮೊತ್ತನೇ, ರಸಿಕರೆಲ್ಲರಿಗವನೇ ಜೀವಂತ ಆರಾಧ್ಯ. ಕೃತಿಗಿಲ್ಲವೋ ಮರಣ, ಕೃತಿಗಿಲ್ಲವೋ ಮರಣ ಮುದ್ದು ರಾಮ. ಹಾಗೆ ಈಗ ಶರಣರ ವಚನಗಳ ಬಗ್ಗೆ ಅದ್ಭುತವಾದಂಥ ನಾಲ್ಕೈದು ಎಷ್ಟಪ್ಪ, 9, 1909, 30, 1931, 32, 34, 5 ಮುದ್ದು ರಾಮನ ಚೌಪದಿಗಳು ಇಲ್ಲಿ ಹರಿದು ಇಲ್ಲಿ ಬಿಟ್ಟಾರೆ. ಒಂದು ಓದ್ತೇನೆ ಸದ್ಯಕ್ಕೆ ಪ್ರಾರಂಭದ್ದು. ಕೊಟ್ಟ ಮಾತಿಗೆ ನಡೆವ ವಚನ ಶರಣರ ಕೊಡುಗೆ, ಕಾಯಕದ ಹೊಣೆ ಹೊತ್ತ ವಚನ ಸಂಪದವೋ. ವಚನದಲ್ಲಿ ಸೂಕ್ತಿ ಇದೆ, ತಂಪೆರವ ಶಕ್ತಿ ಇದೆ, ಅರವಿನಾಗರ ವಚನ ಮುದ್ದು ರಾಮ. ಅರವಿನಾಗರ ವಚನ ಮುದ್ದು ರಾಮ. ಅದ್ಭುತ ಅಲ್ಲ, ಅದ್ಭುತ. ಇನ್ನೊಂದು ಇಲ್ಲಿ ಅಲ್ಲಮ ಪ್ರಭುವನ್ನು ನೆನೆಸ್ಯಾರ. ಇಲ್ಲಿ ನನಗನ್ಸೋಬಿಟ್ಟು ಅಲ್ಲಮ ಪ್ರಭುವನ್ನು ನಡೆಸ್ಯಾರ ಶಿವಪ್ಪನವರು. ಜೀವಜಾಲದ ಸೊಬಗು ವಚನ ಸೂಳ್ನುಡಿ ಮೆರೆದು, ಜೀವಜಾಲದ ಸೊಬಗು ವಚನ ಸೂಳ್ನುಡಿ ಮೆರಗು, ಅರಿವೆ ಅನುಭಾವ ಈ ಬೆಡಗು ಮಾತಿನಲಿ. ವಚನ ಸಿರಿ ನಿರ್ವಚನ ಅನುಭವದ ಮಂಟಪದಿ. ವಚನ ಸರಿ ನಿರ್ವಚನ ಅನುಭವದ ಮಂಟಪದಿ. ಮಾತು ಜ್ಯೋತಿರ್ಲಿಂಗ, ಮಾತು ಜ್ಯೋತಿರ್ಲಿಂಗ ಮುದ್ದು ರಾಮ. ಇಲ್ಲಿ ನಿರ್ವಚನ ಅಂತ ಒಂದು ಶಬ್ದ ಬಂದಿದೆ 3ನೇ ಸಾಲಿನಲ್ಲಿ. ಏನು ನಿರ್ವಚನ ಅಂದರೆ ಸಾರರೂಪವಾಗಿ ತಿಳಿಸುವಂತಹ ಸಂಸ್ಕೃತ ಶಬ್ದ ಇದು. ನಿರ್ವಚನ ಸಾರರೂಪವಾಗಿ ತಿಳಿಸುವಂತಹ ನುಡಿಗಳು, ಮಾತುಗಳು, ವಿವರಣೆ ಅದು. ಮತ್ತು ಮುಂದೆ ಹೋಗುವ, ಎಲ್ಲಿಷ್ಟು ಹೋಗೋಣಪ್ಪ. ಈಗ ಶಿವಪ್ಪನವ್ರ ಲಕ್ಷಣ ಸಂಗೀತಕ್ಕೆ ಹೋಗ್ತದೆ. ಸಂಗೀತ ಅವೆಲ್ಲ ರಾಗಗಳನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಶ್ರೀರಾಗ ಮುದನಾದ ಹಿಂದೋಳದಾಲಾಪ, ಪಂತುರಾವಳಿ ಪಲಕು ಜೀವ ಸಾಂತ್ವನವೋ. ಮಧುರದನಿ ಲಯದಲೆಯ ಮಾಧುರ್ಯ ತವ ನಿಧಿಯೋ. ಸಂಗೀತ ಸರ್ವಸ್ವ ಮುದ್ದು ರಾಮ, ಸಂಗೀತ ಸರ್ವಸ್ವ ಮುದ್ದು ರಾಮ. ಆಮೇಲೆ ಈ ಕಲೆ ಬಗ್ಗೆ, ಕಾವ್ಯಾತು ಕಾವ್ಯ, ಕಲೆ, ಶಿಲ್ಪಕಲೆ ಎಲ್ಲದರ ಬಗ್ಗೆ ಒಂದು ಅದ್ಭುತವಾದ ಚೌಪದಿ ಇದೆ 941. ಏನಿದೆಯಪ್ಪ ಇದು? ಕಾವ್ಯಪದ ನೈಪುಣ್ಯ, ಗಾನಧನಿ ಮಾಧುರ್ಯ. ಸಂಗೀತ ಮೂರ್ತಿ ಮೃತ್ತಿಕೆಯಿಂದ, ಶಿಲ್ಪಶಿಲೆಯಿಂದ. ಶಿಲ್ಪಕಲೆ ಜಾತಿ ಮತ ಸೀಮೆಗಳ ಸೋಂಕಿಲ್ಲ ಅಭಿರುಚಿಗೆ ಆರಾಧಿಸೋ ಕಲೆಯ ಮುದ್ದು ರಾಮ. ಕಲೆಯನ್ನು ಆರಾಧಿಸಪ್ಪ, ಕಲೆಯನ್ನು ಆರಾಧಿಸು. ಇನ್ನೊಂದಿನ ಹಾಡಿ ಬಿಡ್ತೇನೆ, ವಾಚನ ಮಾಡ್ತೇನೆ, ನಾಳೆ ಇದು ವಿವರಣೆ ಕೊಡ್ತೇನೆ. ಜೋಶಿ ಹಾಡಿದ್ದೆಲ್ಲ ರಾಗ ಸಿರಿಯಾಗಿದೆಯೇ, ಬೇಂದ್ರೆ ಬರೆದದ್ದೆಲ್ಲ ಕಾವ್ಯವಾಗಿದೆಯೇ. ಸಾಕು ಆ ತುಣುಕೊಂದು ಜೀವ ಸಂವರ್ಧನೆಗೆ, ನೋಡು ನೀ ಇಡಿಯಾಗಿ ಮುದ್ದು ರಾಮ. ನೋಡು ನೀ ಇಡಿಯಾಗಿ ಮುದ್ದು ರಾಮ.
ನೋಡು ನೀ ಇಡಿಯಾಗಿ ಮುದ್ದು ರಾಮ. ನಮಸ್ಕಾರ.